ಪರಿಪೂರ್ಣ ಆಗಬೇಕಾದ್ರೆ ಒಬ್ಬ ಯುವಕ, ಒಬ್ಬ ವ್ಯಕ್ತಿ ಪರಿಪೂರ್ಣ ಆಗಬೇಕಾದ್ರೆ ಮನ್ಯಾಗ ಅವನ ಜೋಗಳು ಎಷ್ಟು ಮುಖ್ಯನೋ ಅಪ್ಪನ ಬೈಗಳವೂ ಅಷ್ಟೇ ಮುಖ್ಯ. ಅಂದಾಗ ಜೀವನ ಪರಿಪೂರ್ಣ ಆಗ್ತೈತೆ. ಎರಡೂ ಅನುಭವ ಬೇಕಷ್ಟೇ. ಅಂದ್ರೆ ಜೀವನ ಇದು ಸುಖ ದುಃಖಗಳ ಅನುಭವ ಅಷ್ಟೆ. ಒಮ್ಮೆ ಸುಖ ಬರ್ತದೆ, ಒಮ್ಮೆ ದುಃಖ ಬರ್ತದೆ. ಇದು ಬರ್ತಾವ ಹೋಗ್ತಾವಷ್ಟೆ. ನಾವು ತಿಳ್ಕೋಬೇಕಾದದ್ದೇನು ಅಂದ್ರೆ ಒಮ್ಮೆ ಸುಖ ಬಂದಿದ್ದು ಖಾಯಂ ಸುಖ ಇರುವುದಿಲ್ಲ, ದುಃಖ ಬಂದಿದ್ದು ಖಾಯಂ ದುಃಖ ಇರುವುದಿಲ್ಲ. ಈ ಜೀವನ ಹೆಂಗೈತಿ ಅಂದ್ರೆ ಹಿಡ್ಕೋಬೇಕನ್ನುವಷ್ಟು ಸಂಸಾರ ಅಂದ್ರೆ ಏನು, ಹಿಡ್ಕೋಬೇಕನ್ನುವಷ್ಟು ಸುಖ ಇಲ್ಲ, ಬಿಡ್ಬೇಕನ್ನುವಷ್ಟು ದುಃಖ ಇಲ್ಲ. ಅದಕ್ಕೆ ಸಂಸಾರ ಅಂತ ಕರೀತಾರೆ. ಇದಕ್ಕೆ ಕೂಡಿರಾಕೂ ಆಗೋದಿಲ್ಲ, ಬಿಟ್ಟಿರಾಕೂ ಆಗೋದಿಲ್ಲ. ಈ ನಡುವಿನ ಗ್ಯಾಪ್ ಐತಲ್ಲ, ಇದಕ್ಕೆ ಸಂಸಾರ ಅಂತ ಕರೀತಾರೆ. ಸಂಸಾರದೊಳಗೆ ಒಮ್ಮೆ ಸುಖ ಒಮ್ಮೆ ದುಃಖ ಇವೆರಡು. ಒಮ್ಮೆ ಸುಖ ಬರ್ತೈತಿ, ಸುಖ ಬಂದಿದ್ದು ಖಾಯಂ ಇರೋದಿಲ್ಲ, ಅದು ಹೋಗ್ತೈತಿ. ಒಮ್ಮೆ ದುಃಖ ಬರ್ತೈತಿ, ದುಃಖ ಬಂದಿದ್ದು ಖಾಯಂ ಇರೋದಿಲ್ಲ, ಅದು ಹೋಗ್ತೈತಿ. ನಮ್ಮ ತಲೆಯಾಗ ಇಷ್ಟ ಗೊತ್ತಿರಬೇಕು, ಸುಖ ಖಾಯಂ ಬೇಕಂದ್ರೆ ಸಿಗೋದಿಲ್ಲ. ಒಮ್ಮೆ ಬಂದೈತಿ ಅಂದ ಮೇಲೆ ಹೋಗ್ತೈತಿ, ಮತ್ತೆ ದುಃಖ ಬರ್ತೈತಿ. ದುಃಖದ ಅನುಭವ ಆಗೈತಿ ಅಂದ್ರೆ ದುಃಖವೂ ಖಾಯಂ ಇರೋದಿಲ್ಲ, ಮತ್ತೆ ಹೋಗ್ತೈತಿ. ಸುಖದ ಗಳಿಗೆ ಬರ್ತೈತಿ ಅನ್ನುವ ಭರವಸೆಯೊಂದಿಗೆ ಬದುಕು ಕಟ್ಟಬೇಕು ಮನುಷ್ಯ. ಸುಖ ದುಃಖಗಳು ಬರ್ತಾವ ಹೋಗ್ತಾವ, ನಾನು ಮಾತ್ರ ಸಾಕ್ಷಿಕನಾಗಿ ಬದುಕೋದಷ್ಟೇ. ದೇವರ ಗುಡಿಗೆ ಹೋಗ್ತೀವಲ್ಲ, ಹೋಗಿ ಅವನಿಗೆ ಏನು ಕೇಳೋದು ಅಂದ್ರೆ ನಮ್ಮ ಕಂಪ್ಲೇಂಟ್ ಎಷ್ಟು ಕಷ್ಟ ಕೊಟ್ಟಿಯಪ್ಪ ಅಂತ ಕಂಪ್ಲೇಂಟ್ ಹೇಳೋದಲ್ಲ. ನಮಗೆ ಬದುಕಾಕೊಂದು ಜೀವನ ಕೊಟ್ಟಿ ಅಂತ ಭಗವಂತನ ಗುಡಿಗೆ ಹೋಗಿ ಕಂಪ್ಲೇಂಟ್ ಹೇಳುವಂಥವ್ರಾಗಬಾರ್ದು. ಇದೊಂದು ಜೀವನ ಕೊಟ್ಟಲ್ಲ, ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳಾಕ ಗುಡಿಗೆ ಹೋಗ್ಬೇಕಷ್ಟೆ. ಒಂದು ಒಳ್ಳೆಯ ಜೀವನ ಕೊಟ್ಟನಲ್ಲ ಭಗವಂತ, ಇದೊಂದು ಸುಂದರವಾದ ಜೀವನ ಕೊಟ್ಟನ. ಸಣ್ಣ ಪುಟ್ಟ ವ್ಯತ್ಯಾಸ ಇರ್ತದ ಜೀವನದೊಳಗೆ, ಹೆಚ್ಚು ಕಡಿಮೆ ಆಗೋದೆ. ಏನಾರ ಆಯ್ತಂತ ತಿಳ್ಕೊಂಡು ಏನಾರ ಮಾಡ್ಕೊಳ್ಳೋದಲ್ಲ. ಈಗ ನಡೀತಿರ್ತೀವಿ, ಕಾಲಿಗೆ ಮುಳ್ಳು ನಡ್ತೈತಿ. ಕಾಲಿಗೆ ಮುಳ್ಳು ನಟ್ರೆ ಮುಳ್ಳು ತಕ್ಕೋಬೇಕು ಹೊರತು ಕಾಲ ತಕ್ಕೊಳ್ಳೋ ಪ್ರಯತ್ನ ಮಾಡಬಾರ್ದು. ಹಂಗೆ ಸಣ್ಣ ಪುಟ್ಟ ವ್ಯತ್ಯಾಸ ಆದಾಗ ಅದಷ್ಟು ತೆಗಿಬೇಕೆ ಹೊರತು ಜೀವನ ತಕ್ಕೊಳ್ಳೋ ಪ್ರಯತ್ನ ಮಾಡಬಾರ್ದು. ಮನುಷ್ಯ ಇದನ್ನು ಕಲಿಯುವುದಷ್ಟೆ. ಗುಡಿಗೆ ಜೀವನದ ಬಗ್ಗೆ ವಿ ಶುಡ್ ರೆಸ್ಪೆಕ್ಟ್ ದಿಸ್ ಲೈಫ್. ದೇವರಿದೊಂದು ಅದ್ಭುತವಾದಂಥ ಜೀವನ ಕೊಟ್ಟಾನ. 100 ವಸಂತಗಳ ಕಾಲ ಈ ಭೂಮಿ ಮೇಲೆ ಬದುಕಲಿಕ್ಕೆ ನಮಗೆ ಕಳಿಸಿಕೊಟ್ಟನಲ್ಲ, ಇಲ್ಲಿ ಬದುಕಬೇಕಾಗ್ತದೆ ಮನುಷ್ಯ. ನೋ ಕಂಪ್ಲೇಂಟ್ಸ್ ಇನ್ ಲೈಫ್, ಕಂಪ್ಲೀಟ್ ದಿಸ್ ಲೈಫ್. ನೋ ಕಂಪ್ಲೇಂಟ್ಸ್ ಇನ್ ಲೈಫ್. ನಮಗೇನು ದೇವರು ಕೊಟ್ಟಾನಲ್ಲ ಇದನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ. ಒಬ್ಬ ಮಹಾರಾಜ ಇದ್ದ. ಆ ಮಹಾರಾಜನಿಗೆ ಒಬ್ಬ ಸ್ನೇಹಿತ ಇದ್ದ. ಮಹಾರಾಜ ಸ್ನೇಹಿತನಿಗೆ ಬಹಳ ಪ್ರೀತಿ ಮಾಡುತ್ತಿದ್ದ. ಮಹಾರಾಜ ಅವ ಸೇವಕನ ಮೇಲೆ ಅವನಿಗೆ ಮಹಾರಾಜನಿಗೆ ಅಷ್ಟು ಪ್ರೀತಿ. ಎಷ್ಟು ಪ್ರೀತಿ ಅಂದ್ರೆ ಅವ ಮಹಾರಾಜನಾದರೂ ಸೇವಕನ ಬಿಟ್ಟು ಉಣ್ತಿರ್ಲಿಲ್ಲ. ಅವ ಯಾವಾಗ ಊಟ ಮಾಡಿದ್ರು ಅವನು ಮುಂದೆ ಕುಂತು ಉಣ್ಬೇಕು. ಸೇವಕ ಮೊದಲು ಸೇವಕನಿಗೆ ತಿನ್ನಿಸಿ ತಾನು ಮಹಾರಾಜ ತಿನ್ನಿತಿದ್ದ. ಏನಾರ ಸ್ವೀಟ್ ಮಾಡಲಿ, ಚಲೋ ಅಡುಗೆ ಮಾಡಲಿ, ಮತ್ತು ಎಲ್ಲರ ಹೊರಗೆ ಪ್ರವಾಸಕ್ಕೆ ಕರ್ಕೊಂಡು ಹೊಂಟ್ರು ಅವನಿಗೆ ಕರ್ಕೊಂಡು ಹೋಗ್ತಿದ್ದ. ಮೊದಲು ಅವನಿಗೆ ತಿನ್ನಿಸಿ ತಾನು ತಿಂತಿದ್ದ. ಒಂದು ದಿವಸ ಕಾಡಿನೊಳಗೆ ಹೊಂಟ್ರು ಇಬ್ಬರು ಸೇರಿ. ಯಾರು? ಮಹಾರಾಜ ಮತ್ತು ಸೇವಕ. ಇಬ್ಬರು ಕೂಡಿ ಹೋಗುವಾಗ ಒಂದು ಕಾಡಿತ್ತು. ಆ ಕಾಡಿನೊಳಗೆ ಒಂದು ಗಿಡ, ಅದ್ರ ಬುಡಕ್ಕೆ ಕುಳಿತರು ಇಬ್ಬರು. ಕುಳಿತಾಗ ಮಹಾರಾಜ ಒಂದು ಹಣ್ಣು ಹರಿದು ಒಂದು 4-5 ಪೀಸ್ ಮಾಡಿ ಮೊದಲು ತುತ್ತು ಅವನಿಗೆ ಗೊತ್ತಿತ್ತಲ್ಲ, ಅವನಿಗೆ ಸೇವಕನಿಗೆ ಕೊಡೋದು. ಅವನಿಗೆ ಪ್ರೀತಿ ಮಾಡ್ತಿದ್ದ. ಒಂದು ತುತ್ತು ಕೊಟ್ಟು ಕೂಡಲೇ ಅವ ಸೇವಕಂದ ಮಹಾರಾಜನಿಗೆ ಇನ್ನೊಂದು ಪೀಸ್ ಕೊಡ್ರಿ ಅಂದ. ಮತ್ತೆ ತಿಂದ. ಮಹಾರಾಜನಿಗಂದ ಇನ್ನೊಂದು ಪೀಸ್ ಕೊಡ್ರಿ, ಮತ್ತೆ ತಿಂದ. ಮಹಾರಾಜನಿಗೆ ಹೇಳ್ದವ ಸೇವಕ ಇನ್ನೊಂದು ಪೀಸ್ ಕೊಡ್ರಿ. ಅವ ಮಹಾರಾಜಗೆ ಸಿಟ್ಟು ಬಂತು. ಅದಕ್ಕೆ ನಿಮ್ಮಂಥವು ಹಚ್ಕೋಬಾರ್ದು ಭಾಳ ಅಂದವ. ಅವ ಅಂದ ಇನ್ನೊಂದು ಪೀಸ್ ಕೊಡ್ರಿ ಅಂದ. ರಾಜ ಕೊಡಲಿಲ್ಲ. ಅದನ್ನು ತಿಂದು ಕೂಡಲೇ ಇಷ್ಟು ವಿಷ ಹತ್ತೆಲ್ಲ ಉಗುಳ್ದವ. ಮಹಾರಾಜ ಸೇವಕನಿಗೆ ಕೇಳ್ದ, ಅಲ್ಲೋ ಇಷ್ಟು ವಿಷ ಹಣ್ಣೈತಿ, ನಿನಗೆ ಇಷ್ಟು ಸಲ ವಿಷದ ಹಣ್ಣು ಕೊಟ್ಟೆ, ವಿಷ ಐತಂತ ಯಾಕೆ ಹೇಳಬಾರ್ದು ನೀನು ಅಂತ. ಅವಾಗ ಸೇವಕ ಕೇಳ್ದ, ಯಪ್ಪ ಇಷ್ಟು ದಿವಸ ಈ ಕೈಯಿಂದ ಸಿಹಿ ಉಂಡೈತೆಲ್ಲ, ಒಂದು ಸಲ ಕಹಿ ಬಂದಿದ್ದಕ್ಕೆ ಈ ಸಿಹಿ ಉಣಿಸಿದ ಕೈ ನನಗೆ ವಿಷ ಉಣಿಸೈತಂತ ಕಂಪ್ಲೇಂಟ್ ಮಾಡಲೇನು ನಾನು? ಇಷ್ಟು ದಿವಸ ಸಿಹಿ ಉಣಿಸೈತಲ್ಲ ಈ ಕೈ, ಕಂಪ್ಲೇಂಟ್ ಮಾಡೋದಿಲ್ಲ ಅಂತ. ಕಂಪ್ಲೀಟ್ ಮಾಡೋದಷ್ಟೇ ಜೀವನ. ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ಚ ದುಃಖಂ ನ ಸುಖಂ.
ಒಬ್ಬ ಸಾಹಸಿ ಮನುಷ್ಯ ಹೆಂಗೆ ಬದುಕ್ತಾನ ಅಂದ್ರೆ ಅವ ಸಂಕಲ್ಪ ಪುರುಷನಾಗಿ ಬದುಕ್ತಾನ.